ರಾಜಾದಿರಾಜ ರಾಜಮಾರ್ತಾಂಡ ಹಸ್ತಿನಾಪುರಾಧೀಶ ಶ್ರೀ ಶ್ರೀ ದುರ್ಯೋಧನ ಸಾರ್ವಭೌಮರಿಗೆ ಸಾರ್ವಭೌಮರಿಗೆ ಸರ್ಪಲಾಂಛನದ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯನೆ ಧಿಕ್ಕರಿಸಿ ಬೋರ್ಗರ್ವ ಬಿರುಗೋಳಿಗೆ ಬೆದರದೆ ದರೆಯನ್ನೇ ಗಡಗಡನೆ ನಡಗಿಸಿ ಪ್ರಚಂಡ ಗಂಡುಗೊಲಿಯಾಗಿ ಪ್ರಜ್ವಲಿಸುತ್ತಾ ಕನಗರತ್ನ ಸೋಪಾನ ಒಳಗೊಂಡ ಪ್ರಚಂಡ ಕೌರಾಶ್ವರಂದ ಬಿರುಗಾಂತಿಗನ ಈ ಚಲದಂಕಮಲ್ಲ ಸಾರ್ವಭೌಮನಿಗೆ ಸರಿಸಾಟಿ ನಿಲ್ಲುವ ವೀರನು ಧೀರನು ಅದಾವದಿರುವನು ಈ ಮುಜಗದಲ್ಲಿ. ಅಸ್ತಿ ಅರಸ, ನನ್ನ ತಂದೆಯವರಿಗೆ ನಮೋ ನಮಃ. ಭಾರ್ಗವಿ ವಿಜಿ ನಿಟ್ಟುಸಿರೆ ನಿಲ್ಲಬಲ್ಲ ಭಾರ್ಗವಿ ವಿಜಿ ನನ್ನ ಪಿತಾಮಹರಿಗೆ ನಮೋ ನಮಃ. ಅಸ್ತ್ರ ಶಸ್ತ್ರ ವಿದ್ಯೆಗಳನ್ನು ಕಳಿಸಿ ಉನ್ನತ ಪದವಿಯನ್ನು ಕೊಟ್ಟ ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆ ಶೀರ ಗೋಪಾಲಿಗೆ ಅತಿಸಾರ ವಿದುರ ಚಿಪ್ಪತ್ತವನಿಗೆ ನನ್ನ ನಮಸ್ಕಾರಗಳು. ಬಂಡ ಭೀಮನನ್ನು ಗುಂಡಿಯನ್ನು ಸೀಳಿ ಅವನ ರುಂಡವನ್ನು ಚೆಂಡಾಡಲು ನಿಂತಿರುವ ನನ್ನ ಅನುಜ ದುಶ್ಯಾಸನ ಅಂಗಾಧಿಪ ಭಾಸ್ಕರ ಪುತ್ರ ನನ್ನ ಪ್ರೀತಿಯ ಆಪ್ತ ಮಿತ್ರ ಕಲಿಕರ್ಣ ಮತ್ತು ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ನೀಡುವ ನನ್ನ ಸೋಮನ ರಾಜಮಾವ ಶಕುನಿ, ಇವರನ್ನೆಲ್ಲ ಒಳಗೊಂಡ ಚಂದ್ರಕುತ ಚಕ್ರೇಶ್ವರನಾದ ಇವರನ್ನ ಸರಿಸಾಟಿ ನಿಲ್ಲಬಲ್ಲ ವೀರನು ಧೀರನು ಅದ್ಯಾವನಿರುವನು ಈ ಮುಜಗದಲ್ಲಿ. ಹಸ್ತಿನಾವತಿಯ ನವರತ್ನ ಸಿಂಹಾಸನವೇ ನಮೋ ನಮಃ. ಉರುಗಲಾಂಚನನ ಮೆರಗು ಮವ ಉರುಗಲಾಂಚನನ ಮೆರಗು ಸ್ವರ್ಗ ಸರಿಗೆ ಸರಿ ಹೋಲುವಂತಿರೇ ಉರುಗಲಾಂಚನನ ಮೆರಗು ಸ್ವರ್ಗ ಸರಿಗೆ ಸರಿ ಹೋಲುವಂತಿರೇ ಉರುಕುಂಬಿನಿಯ ನಾರ್ಧಸ್ವರ ಸಂಪನ್ನ ದೀಪ್ತಿ ಮಣಿದು ಗುಣವರ್ಧನಿಗೆ ದುರೋಧನ ನಿಪುಣ ನರೇಂದ್ರನಿಗೆ ದಾನಗೈದ ಕರ್ಣ ಸಹೋದರಾದಿ ದುಶ್ಯಾಸನಾದಿಗಳಿರಲ್ ಎಣೆ ಹಿರೆಯನಗೆ ಸಿರುಸಂದೂತನೆಯ ಗುರುವೃಂದ ವಿನಯ ಸಾಟಿ ಹಿರುವರ ಹಿಂದೆನಗೆ ಸರಿ ಸಾಟಿ ಹಿರುವರ ಕೈ ಸಾಟಿ ಹಿರುವರ ಹಿಂದೆನಗೆ ಸರಿ ಸಾಟಿ ಹಿರುವರ ಕೈ ಕುರುಕುಲ ಸಿಂಹಾಸನದಿ ಚರವ ಬಿಡದೆ ಸೌರದಿಗೆ ಕೈಕ ದೊರೆ ಎನಿಸಿಕೊಂಡು ಸಾಟಿ ಹಿರುವರ ಹಿಂದೆನಗೆ ಸರಿ ಸಾಟಿ ಹಿರುವರ ಕೈ ಗುರುದೋನಾದಿಗಳಿರಲು ಸೌರ್ಯದಿ ಭೀಷ್ಮ ಗುರುದೋನಾದಿಗಳಿರಲು ಸೌರ್ಯದಿ ರಣಗಳ ರಿಪುಗಳ ಹೊದಿಸದೆ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲಿ ಸೌರ್ಯದಿ ರಮಣಗಳ ರಿಪುಗಳ ಹೊದಿಸದೆ ಬಿಡುವ ಈ ಮಾವಸ ಕುನಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವಸ ಕುನಿ ಸಲಹೆ ನೀಡದಿರುವನೇ
ದುಶ್ಯಾಸನ ಅವರನ್ನು ವಧಿಸದಿರುವನೇ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ. ಹೀಗಿರುವಲ್ಲಿ ಸಾಟಿ ಇರುವರ ಹಿಂದೆ ಸಾಟಿ ಇರುವರ ಸಾಟಿ ಇರುವರ ಹಿಂದೆನಗೆ ಸರಿ ಸಾಟಿ ಇರುವರ ಗುರುಕುಲ ಸಿಂಹಾಸನದಿ ಚಲವೋ ಬಿಡದೆ ಸೌರ್ಯ ಕೈಕದೊರ ಎನಿಸಿ ಮಾಡು ಸಾಟಿ ಇರುವರ ಹಿಂದೆನಗೆ ಸಾಟಿ ಇರುವರ ಪಿತಾಮಹ ಗುರು ದ್ರೋಣಾಚಾರ್ಯರೇ, ಕರ್ಣ ಶಕುನಿ ದುಶ್ಯಾಸ ಮಾವನವರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಆ ಪಾಂಡವರು ಈಗ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವಂತೆ ಅವರ ಹಟ್ಟಾಸವು ಎಷ್ಟರ ಮಟ್ಟಿರಬಹುದು? ತಾತ ದುರ್ಯೋಧನ, ಪಾಂಡವರು ನಿನ್ನ ಮಾತಿನಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿ ಬಂದಂತಾಯಿತು. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಪ್ರಾರಂಭವಾಗುವುದಿಲ್ಲ. ಏನು ತಾತ, ಯುದ್ಧವೇ ಯುದ್ಧ? ನನ್ನ ಬಳಿ ಅನ್ನೊಂದು ಅಕ್ಷಯ ಸೈನ್ಯವಿರುವುದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಿ ಮಾಡಿಕೊಂಡು ಶಾಂತಿಯಿಂದ ಬಾಳು ಮಗು. ಏನು ತಾತ ಗುರುವರ್ಯ, ಯುದ್ಧವೇ ಯುದ್ಧ? ನನ್ನ ಬಳಿ ಅನ್ನೊಂದು ಅಕ್ಷಯಿಣಿ ಸೈನ್ಯವಿರುವುದು. ಆ ಸೈನ್ಯ ಹಿಡಿದಕ್ಕೆ ಸಿಕ್ಕಿದರೆ ಮದಿಸಿದ ಆನೆ ಕಾಲಿಗೆ ಬಾಳೆಹಣ್ಣಿನಂತೆ ನಜುಗುಚಾಗುವರು. ಸಹೋದರ ದುಶ್ಯಾಸನ, ಪಾಂಡವ ಯಜ್ಞವನ್ನು ಪ್ರಾರಂಭಿಸಲು ಮುಖ್ಯ ಕರ್ಮೋಪದೇಶಕನೇ ಯಾರು? ಮೂರು ಲೋಕದ ಗಂಡರುಂಡ ನಮ್ಮ ಚೆಂಡಾಡಲು ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನನಗೇಕೆ ಅದರ ವಿಚಾರ? ಕರ್ಣ, ಭೀಷ್ಮ ದ್ರೋಣಾದಿಗಳು ಅಂತಹ ಸಾಹಸದ ಕೆಲಸವನ್ನು ಏನು ಮಾಡಿದವರಲ್ಲ. ಅವರಿಗೆ ವಿಶ್ರಾಂತಿ ಅಗತ್ಯ. ದುರ್ಯೋಧನ, ಶಾಂತಿಯಿಂದ ಬದುಕುವ ಕಾಲ ಸನ್ನಿಹಿತವಾಗಿದೆ. ಯೋಚಿಸಿ ನೋಡುವ. ದುರ್ಯೋಧನ, ನಿನ್ನ ಆತ್ಮಸಾಕ್ಷಿಗೂ ಭೋಗದ ಅಭಿಪ್ರಾಯಕ್ಕೂ ವ್ಯರ್ಥ ಕಾರ್ಯವನ್ನು ಆಚರಿಸಿ ನೀನು ಕೆಡಬೇಡ. ಯಾರದು ಮಾತನಾಡುತ್ತಿರುವುದು? ಅಗ್ರಜ, ಪಾಂಡವರ ಪಕ್ಷಪಾತಿಗಳು ಇಲ್ಲೂ ಇರುವರೇ? ಪಾಂಡವರ ಪಕ್ಷಪಾತಿಗಳಲ್ಲ ಮರುಳೆ, ಧರ್ಮದ ಪಕ್ಷಪಾತಿಗಳೆಂದು ತಿಳಿ. ಮಹಾಪ್ರಭುವಿಗೆ ಜಯವಾಗಲಿ. ಚೌರರೇ, ಸಮಾಚಾರವೇನು? ದೇವಾದಿ ದೇವನಾದ ಪುರುಷೋತ್ತಮನು ಬರುತ್ತಿರುವನು. ಏನು? ದೇವಾನು ದೇವತೆಗಳಾದ ಶ್ರೀ ಪುರುಷೋತ್ತಮನು ಬರುತ್ತಿರುವರೆ? ಏನು ಕೃಷ್ಣನು ಬರುತ್ತಿರುವನು? ರಾಜಾದಿರಾಜ ನಾನಿರುವಲ್ಲಿ ಆದನಕಾಯ ಗೊಲ್ಲನು ಪುರುಷೋತ್ತಮನು. ನೆಟ್ಟಗೆ ನನ್ನರ ಮನೆಗೆ ಬಾರದ ಅವನು ಅವನ ಹುಟ್ಟುಗುಣ ಕಸಾರಗಾಗಿ ಈ ದಾಸಿಪುತ್ರನ ಮುರುಕು ಜೋಪಡೆಯನ್ನು ಆಶ್ರಯಿಸಿದಂತೆ ನನ್ನ ಅರಮನೆಗಾದರೂ ಬರಲು ಇಷ್ಟವಿಲ್ಲದಿದ್ದರೆ ಪಿತಾಮಹ ಭೀಷ್ಮರಿಲ್ಲವೇ ಅವರ ಮನೆಗಾದರೂ ಹೋಗಬಾರದಾಗಿತ್ತೆ? ಗುರು ದ್ರೋಣಾಚಾರ್ಯರಿಲ್ಲವೇ ಅವರ ಮನೆಗಾದರೂ ಹೋಗಬಾರದಾಗಿತ್ತೆ? ಎಷ್ಟೇ ಆಗರೆ ಗೊಲ್ಲನ ಬುದ್ಧಿ ಎಲ್ಲಿ ಓದಿತು? ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದು ಅಮೃತವೂ ವಿಷವಾಗುವುದು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡು. ದುರ್ಯೋಧನ, ಕೃಷ್ಣನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು? ದಾಸಿ ಪುತ್ರ, ನಿನ್ನ ನೀತಿ ವಚನಗಳನ್ನು ನಾನು ಕೇಳಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚು. ಬಲವಂತನಾದ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ನೀತಿ ವಾಕ್ಯಗಳು ಅನವಶ್ಯಕ. ವೀರನಿಂದ ಪ್ರತಿರಾದ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ಮಾತು ಅನವಶ್ಯಕ. ರೋಗಿಗೆ ಅಪತ್ಯ ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿಧರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಇವನ ಬಾಯಿಗೆ ಬಂದಂತೆ ಮಾತನಾಡುವುದನ್ನು ಈಗಲೇ ಸಭೆಯಿಂದ ಧೂಳಿಬಿಡು. ಮುಚ್ಚು ಬಾಯಿ ವಿದುರ, ನೀ ಮಾತನಾಡಬೇಡ. ಮುಚ್ಚು ಬಾಯಿ ವಿದುರ, ನೀತಿ ಕಾಣದೆ ಮಾತನಾಡುವೆ, ನೀತಿ ಕಾಣದೆ ಮಾತನಾಡುವೆ. ಮುಚ್ಚು ಬಾಯಿ ವಿದುರ, ನೀತಿ ಕಾಣದೆ ಮಾತನಾಡುವೆ. ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ನೀಚ, ಮುಚ್ಚು ಬಾಯಿ ದುರುಳ. ಎಲ್ಲೆಲ್ಲೋ ಇದು
ವೀರೇನೆಂದು ಸುಮ್ಮನಿದ್ದರೆ ಮಿತಿ ಮೀರಿ ಮಾತುರ್ಯ ಮೊದಲು ಸಭೆಯನ್ನು ಬಿಟ್ಟು ಹೊರಡು. ಇಲ್ಲದಿದ್ದರೆ ಬಲವಂತವಾಗಿ ಕಾವೇ ಆಚೆ ತಳ್ಳಬೇಕಾಗುವುದು. ಹೊರಡು. ಬಲೆ ಸಹೋದರ ಬಲೆ. ಆಗದ ಛೀ ಪಾಪಿ, ನನ್ನನ್ನು ಸಭೆಯಿಂದಾಚೆಗೆ ದೂಡುವಷ್ಟು ಧೈರ್ಯ ಉಂಟಾಯಿತೆ? ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆ ಸಿಡಿದು ಹೋಗಬಾರದೆ? ದುರ್ಯೋಧನ, ಚೆನ್ನಾಗಿ ಯೋಚಿಸು. ವರಭೀಮನಂದು ರಾಜ ಸಭೆಯೋ ಲೋಕ ಭೀಕರ ಪಂಥಗೈದನಂದೋ, ಲೋಕ ಭೀಕರ ಪಂಥಗೈದನಂದೋ, ತಡೆದು ಕಾಯಲು ಗಳಿಸಿದ ಈ ಧನುವಂ ಮುರಿದಿಡುವೆ ಈ ಕ್ಷಣ ದುರುಳ. ದುರ್ಯೋಧನ, ಅಂದು ದ್ರೌಪದಿಯು ಮಾಡಿದ ಪ್ರತಿಜ್ಞೆಯಂತೆ ಭೀಮಸೇನನು ನಿನ್ನ ತೊಡೆಯನ್ನು ಪ್ರಾರ್ಥಿಸುವಾಗ ಅದನ್ನು ತಡೆದು ನಿನ್ನನ್ನು ಕಾಯಲು ಆಧರಿಸಬೇಕೆಂದು ಇಟ್ಟಿದ್ದ ಈ ಬಿಲ್ಲಿನಿಂದ ಆಗಬೇಕಾದ ಕಾರ್ಯವೇನಿಲ್ಲ. ಇದೋ ನಿನ್ನೆದುರಿನಲ್ಲಿಯೇ ಈ ಬಿಲ್ಲನ್ನು ಮುರಿದು ಬಿಸಾಡುವೆ. ಪ್ರಮೋದವಾಯಿತು. ಆಚಾರ್ಯರೇ, ಹೀಗೆ ಅಲ್ಲವೇ ದೈವ ಸಂಕಲ್ಪ ಇಲ್ಲದವರು ತಮಗಿರುವ ಸಹಾಯವನ್ನು ಒಂದೊಂದಾಗಿ ಕಳೆದುಕೊಳ್ಳುವುದು? ದುರ್ಯೋಧನ, ವಿದುರನನ್ನು ಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ದುರದೊಳ್ಪೊತ್ತನ ಶಿರವಂ ಧರಣಿಗೆ ಉಳುಮೆನೆನುತ ಸಪದವನಾಂಬು ಮಹೇಶ್ವರನ ಕುವರನ್ನಚ್ಚಿಸಿ ವರಚಾಪವನಾಂಬು ನಿನಗೆ ಸಮನಾರಿಹರೈ ಕರ್ಣ. ಕರ್ಣ, ಈ ವಿದುರನು ದೊಡ್ಡ ಬೆದರಿಗೆ ಎಷ್ಟು ನೀವು ಬೆದರುವುದೇ? ನೀವು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಸಹಸ್ರೋಟಿ ಬಿಲ್ಲುಗಾರರು, ದಶಕೋಟಿ ಖಡ್ಗಪಾಣಿಗಳು, ಲಕ್ಷ ಲಕ್ಷಾದಿ ಗದಾದಂಡ ಪ್ರಾವೀಣಿಕ ಸುಗಮಣಿಗಳಿರುವಾಗ ಇವನೊಬ್ಬ ಬಿಲ್ಲು ಮುರಿದೇರಾನಾಯಿತು. ಈಗ ಎಲ್ಲರೂ ಕೇಳಲಿ, ಆ ಕೃಷ್ಣನು ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಅವನನ್ನು ಸಭೆಯಿಂದ ಹೊರಗೆ ಹಾಕಬೇಕಾಗುತ್ತೆ. ಎಚ್ಚರಿಕೆ. ಸಹೋದರ ದುಶ್ಯಾಸನ, ಅಗ್ರಜ, ಸೇನಾಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದಿನಲ್ಲ, ಸಿದ್ಧಪಡಿಸಿರಯ್ಯ. ಆ ಗೊಲ್ಲನು ಬಂದಾಗ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಸಿದ್ಧವಾಗಿರುವುದು ಅಗ್ರಜ. ಪರಮಾತ್ಮ ನಮಸ್ಕರಿಸುವೆವು. ಭೀಷ್ಮ ದ್ರೋಣಾದಿಗಳ ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನ ಮಾತ್ರ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ತಾನಾಗೇ ಬಂದು ನನ್ನ ಪಾದದ ಕೆಳಗೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಇದ್ಯಾವ ಭ್ರಾಂತಿಯ ಚಪಲ, ಮಾಯಾವಿ, ಕಪಟಿ. ಇದು ಭ್ರಾಂತಿಯ ಚಪಲವಲ್ಲ ಸುಯೋಧನ, ಮೈ ಮರೆತ ದುರಾದೃಷ್ಟದ ಫಲ. ಚಕ್ರವರ್ತಿ ಸಾರ್ವಭೌಮನಾದ ನೀನು ಕೇವಲ ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ ಸುಯೋಧನ. ನಾನು ನಿನಗೆ ನಮಸ್ಕರಿಸುವುದೇ ಕೃಷ್ಣ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ ಹೆಮ್ಮೆ ಪಟ್ಟುಕೊಳ್ಳಬೇಡ. ಬಂದಿದ್ದಾಯಿತು. ಕೃಷ್ಣ, ನಿನಗೆ ನರ್ತನವೆಂದರೆ ಇಷ್ಟವಲ್ಲವೇ? ಇರಬಹುದೇನು? ಇದೆ. ನಮ್ಮ ರಾಜ ನರ್ತಕರಿಂದ ನರ್ತನ ನಡುವುದು ನೋಡಿ ಸಂತೋಷವಂತೆ. ಯಾರಲ್ಲಿ ರಾಜ ನರ್ತಕರನ್ನು ಬರಮಾಡಿ.
ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನ ಇತನಿ ಚತುರ ಗೌರವೇಶ್ವರ ಗೌರವೇಶ್ವರ ಸೋದರ ಮಾವನ ಇತನಿ ಚತುರ ಸೋದರ ಮಾವನ ಇತನಿ ಚತುರ ಸೋದರ ಮಾವನ ಇತನಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ ಈ ಜಗಮಲ್ಲ ಕರುನಾಡ ಗುರು ಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ್ ಮಕುಟೇಶ್ವರಾಧೀನ್ ಕರುನಾಡ ಗುರು ಭೂಪ ರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಿ ಕೊಳಲನಾದದಿ
ಕ್ಷಮಿಸಬೇಕು ಮಹಾಪ್ರಭು. ಕೃಷ್ಣನಿಗಿವನು ಕಡುವೈರಿ, ಭೀಮನಿಗಿವನು ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ಗದಧಾರಿ. ಭೀಮನಿಗಿವನು ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ಗದಧಾರಿ. ಇವನಿಗೆ ಸಾಟಿ ಯಾರೂ ಇಲ್ಲ, ಇವನಿಗೆ ಸಾಟಿ ಯಾರೂ ಇಲ್ಲ. ಇವನಿಗೆ ಸಾಟಿ ಯಾರೂ ಇಲ್ಲ. ಇವನಿಗೆ ಸಾಟಿ ಯಾರೂ ಇಲ್ಲ. ಕರುನಾಡ ಗುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ್ ಮಕುಟೇಶ್ವರಾಧೀನ್. ಕರುನಾಡ ಗುರುಭೂಪ ರಾಜೇಶ್ವರ. ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ತಾಂ ತಾಂ ತಾಂ. ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ತಾಂ ತಾಂ ತಾಂ. ತಾಕದು ಮಿದಾಕ ಜಣ್ಣು ತಾಂ ತಾಂ ತಾಂ. ತಾಕದು ಮಿದಾಕ ಜಣ್ಣು ತಾಂ ತಾಂ ತಾಂ. ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತರಗಿಡ್ದ 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 ತಾಕದು. ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತರಗಿಡ್ದ 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 ತಾಕದು. ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತರಗಿಡ್ದ 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 ತಾಕದು. ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತತ್ತಿತ್ತಕ ಜಣ್ಣು ತಾಂ ತದಿಗಿಣಕು ತಾಂಗಿಡ್ದಕ ತರಗಿಡ್ದಕ ತದ್ದಿಂಗಿಣಕು ತಾಂಗಿಡ್ದಕ ತರಗಿಡ್ದಕ ತದ್ದಿಂಗಿಣಕು. ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ತರಗಿಡ್ದು ತರಗಿಡ್ದು ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ತಾಕದು ತರಗಿಡ್ದು ತರಗಿಡ್ದು ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ತರಗಿಡ್ದು ತರಗಿಡ್ದು ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ತಾಕದು ಮಿದಾಕ ತರಗಿಡ್ದು ತತ್ತಿತ್ತಕ ಜಣ್ಣು ತಾಂ ತಿತ್ತಕ ಜಣ್ಣು ತಾಂ ತಕ ಜಣ್ಣು ತಾಂ ತದಿಗಿಣಕು 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 ತತ್ತಿತ್ತಕ ಜಣ್ಣು ತಾಂ ತಿತ್ತಕ ಜಣ್ಣು ತಾಂ ತಕ ಜಣ್ಣು ತಾಂ ತತ್ತಿಂಗಿಣಕು ತತ್ತಿಂಗಿಣಕು ತತ್ತಿತ್ತಕ ಜಣ್ಣು ತರಗಿಡ್ದು ತಿತ್ತಕ ಜಣ್ಣು ತರಗಿಡ್ದು ತಕ ಜಣ್ಣು ತರಗಿಡ್ದು ತದಿಂಗಿಣಕು 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 ತಕದು ಮಿದಾಕ ಜಣ್ಣು ಮಿದಾಕ ಜಣ್ಣು ತಾಕದು ಮಿದಾಕ ಜಣ್ಣು ಮಿದಾಕ ಜಣ್ಣು ತಾ ತಗಿಟ ತಕ ತಗಿಟ ತಕ ತಗಿಟ ತರಗಿಡ್ದ ತಕ ತಗಿಟ ತಕ ತಗಿಟ ತಕ ತಗಿಟ ತರಗಿಡ್ದ ತಾ ತಗಿಟ ತಕ ತಗಿಟ ತಕ ತಗಿಟ ತರಗಿಡ್ದ ತಕ ತಗಿಟ ತಕ ತಗಿಟ ತಕ ತಗಿಟ ತರಗಿಡ್ದ ತಕ ತಗಿಟ ತರಗಿಡ್ದ ತಕ ತಗಿಟ ತರಗಿಡ್ದ 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 ತಕದು ಮಿದಾಕ ಜಣ್ಣು ತಕದು ಮಿದಾಕ ಜಣ್ಣು ತಕದು ಮಿದಾಕ ಜಣ್ಣು ತಕದು ತತ್ತದಿಗಿಣತೌ ತತ್ತದಿಗಿಣತೌ. ಕರುನಾಡ ಗುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀನ್. ಕರುನಾಡ ಗುರುಭೂಪ ರಾಜೇಶ್ವರ ರಾಜೇಶ್ವರ.
ನೀನು ಬಂದಿರುವ ಉದ್ದೇಶವನ್ನು ಈ ಸಭೆಗೆ ತಿಳಿಸಬಹುದಲ್ಲ? ಪರಮ ಪೂಜ್ಯರಾದ ಆಚಾರ್ಯರೇ, ಪೂರ್ವ ವೃದ್ಧರೇ, ಗೌರವ ಪಕ್ಷೇರೇ, ನಾನಿಂದು ಪಾಂಡವರ ರಾಯಭಾರಿಗೆ ಬಂದಿದ್ದೇನೆ. ಅವರು ಕಳಿಸಿರೋ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಾಳಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಒಂದು ವೇಳೆ ನೀವು ಆ ರೀತಿ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ತಮಗೆ ಬರಬೇಕಾದ ರಾಜ್ಯವನ್ನು ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಬರಬೇಕಾದ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ್ದೀರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೈರ್ಘ ವೈರ್ಯವನ್ನು ಪಾಂಡುನಂದರು ಮರೆಯಲು ಈಗಲೂ ಸಿದ್ಧರಿದ್ದಾರೆ. ಕಪಟ ದ್ಯೂತ, ಲಾಕ್ಷಾಗ್ರಹ ದಾನ, ಸರ್ಪ ಬಂಧನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ರಾಜ್ಯವನ್ನು ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯದಲ್ಲಿ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ದುರ್ಯೋಧನ, ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ವತ್ಸ, ಸುಯೋಧನ ಅನ್ಯರಲ್ಲ. ಅವರ ಮಾತುಗಳನ್ನು ನೀನು ಕೇಳದಿದ್ದರೂ ಪರವಾಗಿಲ್ಲ. ಪರಮಾತ್ಮರು ಹೇಳಿರ್ತಕ್ಕಂಥ ಮಾತು ನ್ಯಾಯಸಮ್ಮತವಾಗಿದೆ. ಆದುದರಿಂದ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಬೇಡ ದೊಡ್ಡಕೊತನ, ಬೇಡ ದೊಡ್ಡಕೊತನ, ಮಾನವತಾತನ ನೀತಿಯ ಕೇಳಿ, ಮಾನವತಾತನ ನೀತಿಯ ಕೇಳಿ, ಬೇಡ ದೊಡ್ಡಕೊತನ. ನಾಡಿನ ರಾಜನೇ, ನಾಡಿನ ಪಾಂಡವ ಕೌರವ ಬೇಗವು ಹರಗಲು, ಪಾಂಡವ ಕೌರವ ಬೇಗವು ಹರಗಲು, ಪ್ರೇಮವ ಬೆಳಗಿ ಸ್ನೇಹವ ಬೆಳೆದು, ಪ್ರೇಮವ ಬೆಳೆಗಿ ಸ್ನೇಹವ ಬೆಳೆದು, ಬೇಡ ದೊಡ್ಡತನ ಯೋಧನ. ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ಕಳೆದುಕೊಂಡರೆ ಮುಂದೆ ಇಲ್ಲಿ ಮಾರಣಹೋಮವೇ ನಡೆಯುವುದು. ಪಾಂಡವರು ನಿನ್ನ ದಾಯಾದಿಗಳು. ನೀವು ಶಾಂತಿಯನ್ನು ಮಾಡಿಕೊಂಡು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗು. ದುಡುಕಿನದು ಬೋಧನ ತರಣಿ ತೋರಣಿ ಪಾ, ದುಡುಕಿನದು ಬೋಧನ ತರಣಿ ತೋರಣಿ ಪಾ, ತರೆಯಳು ಖ್ಯಾತಿಯ ಪಡನಿ ಕುರುಪ, ತರೆಯಳು ಖ್ಯಾತಿಯ ಪಡನಿ ಕುರುಪ, ದುಡುಕಿನದು ತರಣಿ ತರಣಿ ಪಾ. ಸಾಧಿಸದಿರು ಚೆನ್ನ ವೈರವ ಮರೆತು
ದುಗುಡವ ಧರಣಿ ಧರ್ಮುಪ ತರೆಯುಡು ಖ್ಯಾತಿಯ ಪಡೆನೆ ಕುರುಪ ದುಡುಕಿನ ದುಗುಡವ ಧರಣಿ ಧರ್ಮುಪ. ದುರ್ಯೋಧನ ನ್ಯಾಯವಾಗಿ ಪಾಂಡವರಿಗೆ ಸಲ್ಲಬೇಕಾದವನ್ನು ಕೊಟ್ಟು, ಇಲ್ಲದಿದ್ದರೆ ಯುದ್ಧವು ಖಚಿತ. ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಸಹೋದರರೊಡನೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಸುಖಿಯಾಗು ಮಗು. ದುರ್ಯೋಧನ, ಪಿತಾಮಹರು ಗುರು ದ್ರೋಣಾಚಾರ್ಯರು ಅವರ ಮಾತಿಗೆ ಸಮ್ಮತಿಸಿ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಿಯನ್ನು ಸಮ್ಮತಿಸಬಹುದು. ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪನವರು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ಸುಯೋಧನ, ನನ್ನದು ಅರಣ್ಯ ರೋದನವೇ, ಕೇಳು. ಮೂಢತನವನಿ ಸಾಧಿಸಬೇಡ, ಮೂಢತನವನಿ ಸಾಧಿಸಬೇಡ, ಗುರುಜನರೊಂದಿ ಅಟವೇಕೆ ಜ್ಞಾನಿಯು ನೀನು ಜ್ಞಾನವನರಿಯದೆ, ಜ್ಞಾನಿಯು ನೀನು ಜ್ಞಾನವನರಿಯದೆ, ಸಂಧಿಯ ನೆಪವು ಸಮ್ಮತವಾಗಿದೆ, ಸಂಧಿಯ ನೆಪವು ಸಮ್ಮತವಾಗಿದೆ, ಸಾಧಿಪುದನು ಚಿತ್ತ ಹಠವನ್ನು ಬಿಡು ಬಿಡು, ಸಾಧಿಪುದನು ಚಿತ್ತ ಹಠವನ್ನು ಬಿಡು ಬಿಡು, ಮೂಢತನವಲ್ಲಿ ಸಾಧಿಸಬೇಡ, ಗುರುಜನರೊಳು ಈ ಹಠವೇಕೆ ಹಠವೇಕೆ ಹಠವೇಕೆ. ದುರ್ಯೋಧನ, ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತ ಹಿರಿಯರಾದ ನಮ್ಮಂತ ಕರ್ತವ್ಯ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಂಧಿಯನ್ನು ಸಮ್ಮತಿಸಿಕೊ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಏಕೆ ಹೇಳಲಿಲ್ಲ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬಲೇ ದೋಷಗಳು ಕಂಡು ಬರುವುದೇ? ಪಾಂಡುಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡಿದಿರಿ. ಕೃಷ್ಣ, ಮಹಾನುಭವನಾದ ನೀನು ನಿನ್ನ ದೂತತ್ವವನ್ನು ಬಹು ಸಾಂಗ್ವಿನವಾಗಿ ಮುಗಿಸಿದೆ. ಆದರೆ ನಿನ್ನ ಮಾತಿಗೆ ಒಳಂಬಡುವ ಬುದ್ಧಿಹೀನನಲ್ಲ ಈ ಕುರುಚಕ್ರೇಶ್ವರ. ಇದು ಶುದ್ಧವಾದ ಕ್ಷತ್ರಿಯ ಧರ್ಮ, ಶುದ್ಧವಾದ ಶಕ್ತಿಯ ರಕ್ತ. ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಹಾಗಲ್ಲ ಕೇಳು. ಜಾತಿಗಳೊಡನೆ ಶಾಂತಿಯಿಂದ ಇರಬೇಕೆಂಬ ಧರ್ಮರಾಯ, ಪ್ರಚಂಡ ಕಾಲದ ಸಿಂಹನಾದಂಥ ಭೀಮಸೇನ, ಪರಶಿವನೊಡನೆ ಸೆಣಸಾಡಿ ಪಾಸು ಪ್ರಶಾಸ್ತ್ರವನ್ನು ಪಡೆದ ಪಾರ್ಥ, ಇನ್ನು ಮಾಜಿ ಕುಮಾರರೇನು ಸಾಮಾನ್ಯರೇ? ಅವರ ಮುಂದೆ ನಿನ್ನ ಆಟ ಸಾಗದು. ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾಹವಾಸದ, ದುರಾಸೆಯದ ದುರಾಭಿಮಾನ. ವಿಚಾರ ಮಾಡಬೇಕು ಪರಮೇಶ್ವರ. ಸಾಕು ಮಾಡು ನಿನ್ನ ವಾಕುಟತ್ವವನ್ನು. ಏನಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಸಯದ ದುರಾಭಿಮಾನವೇ? ಆಗಲ್ಲ ಕೇಳು ಕೃಷ್ಣ. ಈ ಚತಗಂಕ ಮಲ್ಲನ್ನು ಸದಬೇಡಬೇಕಂತಿಲ್ಲವೇ ನಿನ್ನ ಭೀಮ? ಅದು ದುರಗ್ರಹ. ನನ್ನ ಮಿತ್ರ ಲೋಕೈಕ ಮಿತ್ರ ಕರ್ಣನ ವಧಿಸಬೇಕನ್ನುತ್ತಿಲ್ಲವನೇ ನಿನ್ನ ಪಾರ್ಥ? ಅದು ದುರಂಕಾರ. ಅದು ಅಲ್ಲ ಸಾಲದೆ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದ್ರಲ್ಲ ಆ ಪಾಂಡವರು, ಅದುವೇ ದುಸ್ಸವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ತಮ್ಮ ಧ್ವಜ ಪಟಾಕಿಯನ್ನು ಆರಿಸಬೇಕನ್ನುತ್ತಿರವಲ್ಲವೇ ನಿನ್ನ ಪಾಂಡವರು? ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿರುವಲ್ಲೇ ನಿನ್ನ ಪಾಂಡವರು. ಅದೇ ದುರಭಿಮಾನ ಕೃಷ್ಣ. ಮುರಹರಿಯೇ ಹಠ ಮಾಡಿ ಕಲ್ಲಲೆ ರಾಜ್ಯವ
ಗೆಲ್ಲಲಿ ರಾಜ್ಯವ ಛಲವನ್ನು ಬಿಡದೆ ನೆಲವನ್ನು ಕೊಡೆನು ಛಲವ ಬಿಡೆನು ನೆಲವ ಕೊಡೆನು ಕೊಡುವುದಿಲ್ಲವೋ ರಾಜ್ಯವ ಮಾತು ಸಾರಿ ಬಿಡುವುದಿಲ್ಲವೋ ರಾಜ್ಯವ ಆ ಪಾಂಡು ನಂದನರು ಎನ್ನೊಡನೆ ಯುದ್ಧ ಮಾಡಿ ಆ ಪಾಂಡು ನಂದನರು ಎನ್ನೊಡನೆ ಯುದ್ಧ ಮಾಡಿ ಕಲ್ಲಲ್ಲಿ ನೋಡಿ ಕೊಳ್ವೆನ ಮಾಡಿ ಕಲ್ಲಲ್ಲಿ ನೋಡಿ ಕೊಳ್ವೆನ ಕೊಡುವುದಿಲ್ಲವ ರಾಜ್ಯವ ರಾಜಯ್ಯ ಮಾತಿದು ನಸಾರಿ ಬೇಡು ಬಿಡುವುದಿಲ್ಲವ ರಾಜ್ಯವ ಕೊಡುವುದಿಲ್ಲವ ರಾಜ್ಯವ ನಿನ್ನ ಲೋಕೈಕ ವೀರರ ಪ್ರತಾಪವು ಬಡನರಿಗಳ ಹಾರಾಟವು ಅಷ್ಟೇ. ಕೇಳು ಕೃಷ್ಣ, ಓ ಧರ್ಮರಾಯನು ಕೈಲಾಗದ ಹೇಳಿ, ಇನ್ನು ಆ ಭೀಮನು ಹೊಟ್ಟೆಬಾಕ, ಇನ್ನು ಆ ಪಾರ್ಥನು ನಪುಂಸಕ, ಇನ್ನು ಮಾದ್ರಿ ಕುಮಾರರು ಇನ್ನು ಪುಟ್ಟ ಪುಟ್ಟ ಬಾಲಕರು. ಗೋಪಾಲಕನಾದ ನಿನಗೆ ಅವರ ಪ್ರತಾಪವು ನಿನಗೆ ಅತಿಶಯ ಹೊರತು ಭೂಪಾಲಕನಾದ ನನಗೆ ಅತಿಶಯವಲ್ಲ. ಕೃಷ್ಣ ಕೇಳು, ನಮ್ಮವರ ಪರಾಕ್ರಮವನ್ನು ಬಂಡ ಭೀಮವನ್ನು ಗುಂಡಿಗೆಯನ್ನು ಸೀಳಿ ಅವನ ರುಂಡವನ್ನು ಚಂಡಾವನ್ನು ನಿಂತಿರುವ ನನ್ನ ಅನುಜ ದುಶ್ಯಾಸನ. ಮೂರು ಲೋಕದ ಗಂಡನ ರುಂಡವನ್ನು ಆರಿಸಲು ಪಂಥಗೈದ ಕಲಿಕರ್ಣ. ಉಪಯುಕ್ತ ಕಾಲದಲ್ಲಿ ಉಪಯುಕ್ತವಾದ ಸಲಹೆ ನೀಡಿರುವ ನನ್ನ ಸಕುಲಿ ಸೋಪರರಾಜ. ಇನ್ನು ಉಳಿದವರ ಬಲವು ನಿನಗೆ ತಿಳಿದಿರವೇ ವಿಷಯ. ಕೃಷ್ಣ, ಯಾರೇ ಏನೇ ಹೇಳಲಿ ನನ್ನ ನಿರ್ಧಾರ ಚಲಿಸಲಾಗದು, ಚಲಿಸುವುದಿಲ್ಲ. ಅಣ್ಣ, ನಿನ್ನ ಮಾತನಾಡಿ ಸಮರ್ಥವಾಯಿತು. ದುಷ್ಟ ಶಕ್ತಿಗಳ ಭೂಗತ ಮಾಡಿ ವಿರುದ್ಧ ನಡೆದವರ ನಾಲಿಗೆ ಸುಳಿ ಪಾಪಿಗಳ ಕೃತ್ಯಕ್ಕೆ ತಕ್ಕ ಬುದ್ಧಿ ಕಲಿಸಿಬಿಡಲಿ. ಏ ಕೃಷ್ಣ, ನಿನ್ನ ಒಳಸಂಚು ಸಾಗದಿಲ್ಲಿ. ಪ್ರಚಲಿಸಿರುವ ಕೋಪ ಜಲಿಯು ಇಂಥ ದುಶ್ಯಾಸ ವೀರನಿಗೆ ಶುದ್ಧವಾದು. ದುರಾತ್ಮರಾದ ದ್ರೋಹಿಗಳು ಪದವು ಮುರಿವೆ ಈಕೊಂಡು, ಪದವು ಮುರಿವೆ ಈಕೊಂಡು, ಪದವು ಮುರಿವೆ ಈಕೊಂಡು. ಬಂಡಲನ್ನು ಶಿಕ್ಷಿಸಿ ಕೊಂಡಲನ್ನು ತುಳಿಯುವೆ, ಬಂಡಲನ್ನು ಶಿಕ್ಷಿಸಿ ಕೊಂಡಲನ್ನು ತುಳಿಯುವೆ. ಮುರಿದು ಬರುವ ಹದವನ್ನ ಪದವು ಮುರಿವೆ ಈಕೊಂಡು, ಮುರಿದು ಬರುವ ಹದವನ್ನ ಪದವು ಮುರಿವೆ ಈಕೊಂಡು, ಪದವು ಮುರಿವೆ ಈಕೊಂಡು, ಪದವು ಮುರಿವೆ ಈಕೊಂಡು. ಆ ನಿನ್ನ ಬಂಡ ಭೀಮನ ಗುಂಡಿಗೆ ಸೀಳೆ ಹಾಕಲು ಈ ದಿವಸ ಸದಾ ಸಿದ್ಧವಾಗಿರುವನು. ಆ ಪಾಂಡವರು ಸೈನ್ಯ ಸಮುದ್ರವನ್ನೇ ಕಲಕೆ ಬಿಡಬಲ್ಲ. ಗಂಡುಗಳು ನಾವೆಂದು ಪದೇ ಪದೇ ಸಂಧಿಯ ಪದಿಂದ ಪ್ರತಿಷ್ಠೆ ತರುತ್ತೋ ನಿನ್ನ ಪುಟತರ ಇಂದಿಗೆ ಮುಗಿಯಿತು. ನಾವೇನು ಬಳ ತೊಟ್ಟಿ ನಿಂತಿಲ್ಲ ಗೊಲ್ಲ. ಇದು ಗೋಪಿಯರ ನಂದನವಲ್ಲ, ಬೀಕಳು ಮೃತು ಪಂಜರ. ಎಚ್ಚರ ತಪ್ಪಿದರೆ ಇನ್ನಿಲ್ಲ, ಸೊಮ್ಮನೆ ಬಂದದರೆ ನಡೆ, ಇಲ್ಲ ನಿನ್ನ ಗತಿ ಪದ. ಬಲ ಸಹೋದರ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಈ ಅರ್ಜುನ ಮೇಲೆ ಹಾಗೆಯೇ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನ ಊರಿಸುವುದಿಲ್ಲ ರಾಜೇಂದ್ರ. ಚಲಿಸದಿರು ರಾಧೇನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿಯುವಿರೇಕೆ, ಮತಿಗೆಟ್ಟು ನುಡಿಯುವಿರೇಕೆ, ಮಹಾರಸಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಅರಿವ ತನಕ ಶಾಂತಿಯೇ ಅಂಗಾಧಿಪತಿಯೇ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನನ್ನಂತಹ ಕ್ಷತ್ರಿಯ ವೀರರಿಗಲ್ಲ. ಕಾರಣ ನೀನು ಅವರಂತೆಯೇ ಮಾತನಾಡುವಿಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿರುವೆಯಾ? ಇದು ನಿನ್ನ ಧರ್ಮವೇ? ಪರಮಾತ್ಮ, ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ಬಲ್ಲವನೇ, ಸಲ್ಲದು ನಿನಗೆ
ಹಿತವನು ಬಯಸುತ್ತ ಸಂಧಿಯ ನಾಟಕ ಆಡಲು ಬಂದೆ. ಸಂಧಿಯ ನಾಟಕ ಆಡಲು ಬಂದೆ. ಹಠವಂತರು ನಾವು ದಿಟವಿದು ತಿಳಿ ನೀನು. ಹಠವಂತರು ನಾವು ದಿಟವಿದು ತಿಳಿ ನೀನು. ದುರುಳ ಪಾರ್ಥನ್ ಶಿರ ಕಡಿಯದೆ ಬಿಡೆ. ದುರುಳ ಪಾರ್ಥನ ಶಿರ ಕಡಿಯದೆ ಬಿಡೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ ವಲ್ಲಭನೇ. ಪರಮಾತ್ಮ, ನಿನ್ನ ಮಿತ್ರ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಲ್ಲ. ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿಗಾಗಿ ತನು ಮನ ಧರ್ಮವನ್ನು ಅರ್ಪಿಸುವ ನನ್ನ ಧರ್ಮವೇಷ್ಟು ಮೇಲು. ಬಲೆ ಬಲೆ ಕರ್ಣ. ಓ ಮೇರೆ ಮೀರಿತು. ಮೊದಲರೊಂದು ಭಕ್ತರಾದ ಇವರೊಡನೆ ಮಾತನಾಡುವುದೆನುಚಿತ ದುರ್ಯೋಧನ. ಆದರೂ ಒಂದು ಮಾತನ್ನು ಕೇಳೋನು. ಭಾರತ ಭೂಮಿ ಜಯಿಸಿ ದುರಾಸ. ಭಾರತ ಭೂಮಿ ಜಯಿಸಿ ದುರಾಸ. ಸಮಾನ ಭಾರತ ಭೂಮಿ ಜಯಿಸಿ ದುರಾಸ. ಅನುಜಾತರ ಅನುಜಾತರ ದರ್ಶನಿಟ್ಟು ಜಾತಿ ದರ್ಶನಿಟ್ಟು ಜಾತಿ ಪರಿಸ್ಥಿತಿಯಾಗೋ ವೀರ. ಪೈಲವನ ನೀಗಿ ಸೈರನೆಯ ತಾಳೆ. ಪೈಲವನ ನೀಗಿ ಸೈರನೆಯ ತಾಳೆ. ಬಾಳೆ ಧರ್ಮ ನಿರಿತ ಸುಗುಣ ತೆರಿತ ಕರುಣ ಭರಿತ ವರಗುಂಡನೆ ಬರೆಯೋದರೆಯ. ಬಾಳೆ ಧರ್ಮ ನಿರಿತ ಸುಗುಣ ತೆರಿತ ಕರುಣ ಭರಿತ ವರಗುಂಡನೆ ಬರೆಯೋದರೆಯ. ಭಾರತ ಭೂಮಿ ಜಯಿಸಿ ದುರಾಸ. ಸಮಾನ ನಿರಾಕರಿಸಲಿ. ಭಾರತ ಭೂಮಿ ಜಯಿಸಿ ದುರಾಸ. ಜಯಿಸಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹನೆ ಬಲಿಕೊಳ್ಳಲು ಯತ್ನಿಸುವೆಯಾ? ದಾನವವಿದೆ. ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿನ್ನ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಪ್ರದಾನ ಮಾಡುವೆನು. ಭಿಕ್ಷಾ ಪ್ರದಾನ ಮಾಡು ಪೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಪರಂತು ಮತ್ತಾರಿಂದಲೂ ಸಾಧ್ಯವಲ್ಲ. ಪಾಂಡವರು ಶಾಸ್ತ್ರ ಧರ್ಮವಿರುವುದೇ ಆ ಏಡಿ ಪಾಂಡವರಲ್ಲಿ. ರೂಢಿಯೊಳರೆಂತು ಶ್ರೇಷ್ಠರೆನಿಪರೈ. ಮೂಢತನವಿದಲ್ಲವೇ ಸಂಧಿಯ ಬಯಕೆ. ಕದನರಿದು ನೀ ಭ್ರಾಂತಿ ಮೂಡುಕೆಯ ಮುಕುಂದ. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುದುಗಳಾದ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಜನಾರ್ದನ, ಯುದ್ಧದ ಭಯವನ್ನು ತೋರಿಸಿವ್ಯಾ? ಯುದ್ಧವು ಕ್ಷತ್ರಿಯನ ಧರ್ಮ.
ಅರ್ಥ ಕಾಮ ಮೋಕ್ಷ. ಯುದ್ಧದ ಸಲುವಾಗಿ ಎಂದಿಗೂ ಶತ್ರುವಿನೆಂದಿಗೂ ಭಯ ಪಡುವುದಿಲ್ಲ, ಭಯ ಪಡಲಾರ. 5 ಊರುಗಳೇಕೆ, ಈಗಲೂ 50 ಊರುಗಳು ಸಿದ್ಧವಾಗಿವೆ. ಹೋಗಿ ಭಿಕ್ಷೆ ಪಾತ್ರೆ ಕೊಡಿಸಲು ಭಿಕ್ಷೆ ಬೆಳಲಿ. ದುರ್ಯೋಧನ, ಭೀಮನು ಮಹಾವರಟ, ಆತನಿಗಾದರೂ ಒಂದು ಊರನ್ನಾದರೂ ಕೊಡೆಯ. ಕೃಷ್ಣ, ಕಡೆಯ ನಿರ್ಧಾರ ಬೇಳೆ ಜಗಪತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳೆ ಜಗಪತಿ ಪಾಂಡವರೊಡೆಯನಿಗೆ. ಕೆಟ್ಟರು ಸರಿಯ ಹೆದಗೆಡದೆ ಬಿಟ್ಟುಕೊಳ್ಳಲು ರಾಜ್ಯವಲ್ಲ. ಕೆಟ್ಟರು ಸರಿಯ ಹೆದಗೆಡದೆ ಬಿಟ್ಟುಕೊಳ್ಳಲು ರಾಜ್ಯವನ್ನ. ಹತ್ತಹಾಸದಿಂದ ಪುಡವ ತಟ್ಟಿ ಮೆಟ್ಟಿ ಮೆರವೆಯ ವೈರಿ ಕುಲವ. ಹತ್ತಹಾಸದಿಂದ ಪುಡವ ತಟ್ಟಿ ಮೆಟ್ಟಿ ಮೆರವೆಯ ವೈರಿ ಕುಲವ. ಕಡೆಯ ನಿಸ್ತಾರ ವೇಳೆ ಜಗಪತಿ ಪಾಂಡವರೊಡೆಯನಿಗೆ. ಕಡೆಯ ನಿಸ್ತಾರ ವೇಳೆ ಗುರು ಬಲರಾಮರ ಬೆಂಬಲ ಬಿಡಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಗುರು ಬಲರಾಮರ ಬೆಂಬಲ ಬಿಡಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಆಕಾಶ ಭೂಮಂಡಲವೇ ಕರೆದು ಹಿರಿಯಲಿ. ಆಕಾಶ ಭೂಮಂಡಲವೇ ಕರೆದು ಹಿರಿಯಲಿ. ರಾಜ್ಯವನ್ನು ಪಡೆಯುವರು ಎನ್ನರ ಯುದ್ಧ ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಪಡೆಯುವರು ಎನ್ನರ ಯುದ್ಧ ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳೆ ಜಗಪತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳೆ ಪಾಂಡವರಿಗೆ ಸಮಭಾಗವ ಕೊಡಲು ಈ ಪಟ್ಟ ಸಮಸಾರ್ಥಕವಾಗದೆ ಅಲ್ಲವೇ ಕೃಷ್ಣ? ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಸಮಸಾರ್ಥಕವಾಗದೆ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಹಾಗಾದರೆ ಕೃಷ್ಣ ಕಂದನ ಕಂದ ಬಂದ ಅತಿಥಿಯ ಸಭೆಯಲ್ಲೆಂದು ಸತ್ಕರಿಸಲಿರುವರು. ಕಂದನ ಕಂದ ಬಂದ ಅತಿಥಿಯ ಸಭೆಯಲ್ಲೆಂದು ಸತ್ಕರಿಸಲಿರುವರು. ಕಡೆಯ ನಿರ್ಧಾರ ಬೇಳೆ ಜಗಪತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ. ನಾನೇನಾದರೂ ಸ್ವಲ್ಪ ಸ್ಥಳವೇನಾದರೂ ಕೊಟ್ಟರೆ ಈ ಹಸ್ತಿನಾಪುರದಲ್ಲಿ ನನ್ನ ಹೆಸರಿನಿಂದ ಮಾಡುವೆನು ನನಗೆ ತಿಳಿದಿದೆ. ಒಂದು ಊರಲ್ಲಿ ಒಂದು ಗೋಪಾದ ಬಿಡುವಷ್ಟು ಭೂಮಿಯಲ್ಲಿ ಒಂದು ಮುಳ್ಳು ಮುರುವನೆಯಷ್ಟು ಭೂಮಿಯನ್ನು ಕೊಡೆಯುವುದಿಲ್ಲ. ನನ್ನ ಆಸೆಯೇ ಯುದ್ಧವೇ ಸಿದ್ಧ. ಶರಣಾಗೋ ಸುಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುಳುಕುರದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜ ಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿದ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪ್ಪಡ ಕಳೆದನ್ನು ಮರೆತೆಯ? ಸಹೋದರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾತ ಅಪರಾಧವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸಂಸ್ಕೃತಿಯನ್ನು ಬಾಳಿಸುವುದನ್ನು ನೆನಪಿನಲ್ಲಿಡು. ವಾರಣಾವತದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ಸರ್ಪ ಬಂಧನ, ಕಪಟ ದ್ಯೂತ, ಇವೆಲ್ಲಕ್ಕಿಂತ ಮಿಗಿಲಾಗಿ ಗುರು ಜನರ ಮಾತನ್ನು ತಿರಸ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯ ಶ್ರೇಯಸ್ಸು ಎಂದಿಗೂ ಲಭಿಸುವುದು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ ಕಟ್ಟ ಕಡೆಗಾಗಿ ಕಾಡಿಗಟ್ಟಲೇಬೇಕೆಂಬ ಪಟ್ಟು ಹಿಡಿದ ಈ ಜಗದಂಗಮಲ್ಲ ಕೇಕಿ ಕೆಣಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೆ ಅಂದೆ ತಟ್ಟೆನೋ ಕೃಷ್ಣ ಕ್ಷಣವನ ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯರಾದ ಭೂತನಾಥೇಶ್ವರನ್
ಕಾಲು ಕೆರೆದು ಕಲಬೇಕು. ಕಲಿ ಅಂಶದಿಂದ ನಿರ್ಮಿತವಾದ ಈ ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಮಡಿಯಲ್ಲಿ ಕೊಚ್ಚಿ ಹೋಗುತ್ತದೆ. ಸಸಾಗರ ಪೃಥ್ವಿಯಲ್ಲಿ ಆಳುತ್ತಿರುವ ಈ ಚಲದಂಕ ಮಲ್ಲ ಮಾಸನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಓಡುತ್ತದೆ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ, ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಚಂದನದಲ್ಲಿ. ಅಂಡ, ಇದು ಪಾಂಡ್ಯನವರ ಮಿತ್ರಕೂಟ. ಸಮಯ ದೊರೆತರೆ ಇವ್ರು ಎಂತ ದ್ರೋಹ ಮಾಡಲು ಹಿಂಜರಿಯುವುದಿಲ್ಲ. ನಡೆ. ಮಿತ್ರ, ಪಕ್ಷಪಾತಗಳ ಮುಖದರ್ಶನ ಮಾಡುವುದು ಅನುಚಿತವೇ? ನಡೆ, ಹೋಗೋಣ. ಸರಿ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ.